ಈ ಮಧ್ಯದಲ್ಲಿ ಈ ಕೋಲ್ಡ್ ವಾರು ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನೋಡಿ, ಇವತ್ತಿನಿಂದ 4 ದಿನ ಶಾಸಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡ್ತಾ ಇದ್ದಾರಲ್ಲ, ಏನೇನು ವಿಚಾರ ಚರ್ಚೆ ಆಗಬಹುದು ಅನ್ನುವಂಥ ಮಾತುಕತೆಗಳಾಗ್ತಾ ಇದ್ದಾವೆ. ಅನುದಾನದ ಬಗ್ಗೆ, ಜೊತೆಗೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರಂತೆ ಇವತ್ತು ಮೀಟಿಂಗ್ನಲ್ಲಿ. ಮ್ಯಾರಥಾನ್ ಮೀಟಿಂಗ್ ಇದು, ಮೊದಲನೆಯ ಮೀಟಿಂಗ್ ಇವತ್ತು ನಡೆಯುತ್ತೆ ಸಂಜೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟರು. ಮುಂದಿನ 2.5 ವರ್ಷದಲ್ಲಿ ಅಭಿವೃದ್ಧಿ ಕುರಿತು ಮಂಥನ ಮಾಡಲಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಅವರ ಜೊತೆಗೆ ಸಭೆಯಲ್ಲಿ ಇರ್ತಾರೆ ಅಂತ ಅಂದುಕೊಂಡಿದ್ದೀನಿ. ಹೀಗಂತಂದ್ರು ಹೋಮ್ ಮಿನಿಸ್ಟರ್. ಅಂದುಕೊಂಡಿದ್ದೀನಿ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ, ರೆಗ್ಯುಲರ್ ಆನ್ಸರ್ ಗೊತ್ತಿಲ್ಲ ಅಂತಂದ್ರು ಇದ್ರ ಬಗ್ಗೆ. ಇವತ್ತು ನಮ್ಮ ಪಕ್ಷದ ಶಾಸಕರ ಜೊತೆ ಜಿಲ್ಲಾವಾರು ಕರೆದು ಮಾತನಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾರೆ. ಉದ್ದೇಶ ಏನಂತ ಹೇಳಿದರೆ, ಅವರವರ ಕ್ಷೇತ್ರದಲ್ಲಿ ಈಗ 50 ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಈಗ ಒಂದು ರೀತಿಯಲ್ಲಿ ಈ 5 ವರ್ಷದ ಅವಧಿಯಲ್ಲಿ ಮಧ್ಯಕ್ಕೆ ಬಂದಿದೆ. ಹಾಗಾಗಿ ಇದು ಭಾಳ ಮುಖ್ಯ ಆಗ್ತದೆ. ಇನ್ನು 2.5 ವರ್ಷ ಇರುವಂಥ ಸಂದರ್ಭದಲ್ಲಿ ಈ ಎಕ್ಸರ್ಸೈಸ್ ಮಾಡಿದರೆ ಮುಂದೆ ನಾವು ಇನ್ನು 2.5 ವರ್ಷದಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕ್ಷೇತ್ರವಾರು ಚರ್ಚೆ ಮಾಡೋದಕ್ಕೆ ಹೊರಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಇರ್ತಾರೆ ಸರ್, ಅವ್ರನ್ನ ಹೊರಗೆ ಅವರು ಇಲ್ಲ ಅವರು ಇರ್ತಾರೆ. ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಡೆಂಗ್ಯೂ ಸ್ವಲ್ಪ ದಿವಸ ಡೆಂಗ್ಯೂ ಆಗಿತ್ತಲ್ಲ, ಅದು ಗೊತ್ತಿಲ್ಲ ನನಗೆ, ಬಟ್ ಅವರು ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಪಕ್ಷದ ಶಾಸಕರ ಜೊತೆ ಜಿಲ್ಲಾವಾರು ಕರೆದು ಮಾತನಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾರೆ. ಉದ್ದೇಶ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ. ಆನಂದ್, ಒಂದು ಕಡೆ ಸಿಎಂ ಕುರ್ಚಿಯ ಜಟಾಪಟಿಯ ಮಧ್ಯದಲ್ಲೇ ರಾಜ್ಯಕ್ಕೆ ಉಸ್ತುವಾರಿಗಳು ಬಂದು 1-to-1 ಮೀಟಿಂಗ್ ಮಾಡಿದ್ರು ಶಾಸಕರು ಸಚಿವರ ಜೊತೆಗೆ. ಅದಾದ್ಮೇಲೆ ಅಧಿಕಾರಿಗಳ ಜೊತೆ ಸಭೆ ಮಾಡೋದಕ್ಕೆ ಬಂದಾಗ ಹಲವು ಶಾಸಕರು ಸಚಿವರು ಗರಂ ಆದ್ರು. ಡಿ.ಕೆ. ಶಿವಕುಮಾರ್ ಅವರೇ ಇದರ ಹಿಂದೆ ಇದ್ದಾರೆ, ಹಾಗೆ ಹೇಗೆ ಅಂತ. ಈಗ ಇವತ್ತು ನಡೆಯುವಂಥ ಮಹತ್ವದ ಮೀಟಿಂಗ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇರಲಿಲ್ಲ ಅಂತಂದ್ರೆ ಹೆಂಗೆ ಅಂತ, ಜೊತೆಗೆ ಯಾಕೆ ಕರೆದಿಲ್ವಂತೆ? ಶರತ್, ಪ್ರಮುಖವಾಗಿ ಶಾಸಕರು ಸಚಿವರು ಮತ್ತೆ ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಿದ ಬಳಿಕ ಸಿಎಂ ಮತ್ತೆ ಡಿಸಿಎಂ ನಡುವೆ ಕೋಲ್ಡ್ ವಾರ್ ಏನಿದೆ ಇದು ಬಹಳಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಇಷ್ಟು ದಿವಸ ಪ್ರತಿಯೊಂದು ಸಭೆ ಸಮಾರಂಭ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ರು. ಆದ್ರೆ ಈಗ ಮಹತ್ವದ ಸಭೆಯನ್ನ ಸಿಎಂ ಅವರು ಕರೆದಿರ್ತಕ್ಕಂಥದ್ದು. 4 ದಿನಗಳ ಕಾಲ, ಇವತ್ತಿಂದ 4 ದಿನಗಳ ಕಾಲ ಜಿಲ್ಲಾ ಸಚಿವರು ಶಾಸಕರ ಒಂದು ಅಹವಾಲವನ್ನ ಕೇಳ್ತಕ್ಕಂಥ ಒಂದು ಗಂಭೀರವಾದಂತ ಸಭೆ. ಇಂಥ ಸಭೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸಭೆ ನಿಗದಿಯಾಗಿದೆ. ಮೈಸೂರು, ಚಾಮರಾಜನಗರ, ತುಮಕೂರು, ಕೊಡಗು, ಕೊಪ್ಪಳ, ದಕ್ಷಿಣ ಕನ್ನಡ ಸೇರಿದಂತೆ 5 ಜಿಲ್ಲೆಗಳ ಒಂದು ಉಸ್ತುವಾರಿ ಸಚಿವರು ಮತ್ತೆ ಶಾಸಕರ ಸಭೆ ಇವತ್ತು ನಿಗದಿಯಾಗಿರ್ತಕ್ಕಂಥದ್ದು. ಸಂಜೆ 4 ಗಂಟೆಗೆ ನಿಗದಿ ಆಗ್ತಾ ಇರತಕ್ಕಂಥ ಈ ಒಂದು ಸಭೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇಲ್ಲ. ಬದಲಾಗಿ ಅವರು ಬೇರೆ ಇದ್ದೇ ಒಂದು ಅಧಿಕಾರಿಗಳ ಒಂದು ಸಭೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬೇಕಂತಲೇ ಡಿ.ಕೆ. ಶಿವಕುಮಾರ್ ಅವರನ್ನ ಆಹ್ವಾನ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆನೂ ಕೂಡ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ಈ ಒಂದು ಸುರ್ಜೇವಾಲಾ ಅವರ ಒಂದು ಸಭೆ ಏನಿದೆ, ಆ ಸಭೆಯ ಹಿಂದಿರ್ತಕ್ಕಂಥ ಸೂತ್ರಧಾರ ಡಿ.ಕೆ. ಶಿವಕುಮಾರ್ ಅವರು ಅಂತ ಬಹಳಷ್ಟು ಒಂದು ಅಸಮಾಧಾನವನ್ನ ಸಿಎಂ ಆಪ್ತ ಬಣದ ನಾಯಕರು ವ್ಯಕ್ತಪಡಿಸ್ತಾ ಇದ್ದರು. ಜೊತೆಗೆ ಕೆ.ಎನ್. ರಾಜಣ್ಣ, ಮಹದೇವಪ್ಪ ಸೇರಿದಂತೆ ಕೆಲವು ನಾಯಕರು ಸುರ್ಜೇವಾಲಾ ಕರೆದಂತ ಸಭೆಗೆ ಹೋಗದೆ ಬಹಿಷ್ಕಾರವನ್ನು ಕೂಡ ಹಾಕಿದ್ರು. ಜೊತೆಗೆ ಸುರ್ಜೇವಾಲಾ ಅವರು ಏನಿಂತ ಶಾಸಕರ ಮತ್ತೆ ಅಧಿಕಾರಿಗಳ ಸಭೆಗಳನ್ನು ನಡೆಸಿದರೆ ಈ ನಡವಳಿಕೆ ಸರಿ ಇಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಬಾರದು, ಇಂಥದಕ್ಕೆ ಇಲ್ಲೇ ಬ್ರೇಕ್ ಆಗಬೇಕು, ಸಾಧ್ಯವಾದ್ರೆ ಹೈಕಮಾಂಡ್ ನಾಯಕರಿಗೂ ಕೂಡ ದೂರನ್ನ ನೀಡಬೇಕು. ಮತ್ತೆ ಈ ಒಂದು ಸುರ್ಜೇವಾಲಾ ಅವರ ನಡೆ ಹಿಂದೆ ಇರತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರು, ಅವರ ಒಂದು ಈ ನಡವಳಿಕೆಗೂ ಕೂಡ ತಕ್ಕದಾದ ಒಂದು ಪಾಠವನ್ನ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂಗೆ ಕೆ.ಎನ್. ರಾಜಣ್ಣ ಸೇರಿದಂತೆ ಕೆಲವು ಸಚಿವರು ಕಂಪ್ಲೇಂಟ್ ಮಾಡಿದ್ರು. ಅದಾದ ಬೆನ್ನಲ್ಲೇ ಇಂಥದ್ದೊಂದು ಘಟನೆ, ಇಂಥದ್ದೊಂದು ಸನ್ನಿವೇಶ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸಿಎಂ ಮತ್ತೆ ಡಿಸಿಎಂ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಹಿಂದೆ ಮೈಸೂರು ಸಮಾವೇಶದಲ್ಲೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅರ್ಧಕ್ಕೆ ಆ ಒಂದು ಸಮಾರಂಭವನ್ನ ಬಿಟ್ಟು ಹೋಗಿದ್ರು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ವೇದಿಕೆಯಲ್ಲಿ ಹೇಳಿ ಅನ್ನೋ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲವರು ಕಾರ್ಯಕರ್ತರು
ಒಂದು ಒತ್ತಾಯವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಎಲ್ಲ ಮನೆಯಲ್ಲಿ ಕೂತಿರೋರ ಹೆಸರನ್ನ ಇಲ್ಲಿ ತೆಗೆದುಕೊಳ್ಳೋದಕ್ಕೆ ಆಗಲ್ಲ, ಅವರ ಹೆಸರನ್ನ ಇಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ, ವೇದಿಕೆ ಮೇಲೆ ಯಾರು ಇರ್ತಾರೋ ಅವ್ರ ಹೆಸರನ್ನ ಮಾತ್ರ ನಾನು ಹೇಳ್ತೀನಿ ಅನ್ನೋ ಒಂದು ಮಾತನ್ನು ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಮುಜುಗರವನ್ನು ಉಂಟು ಮಾಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಒಂದು ಸದ್ದು ಆಗ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ತೇಪೆ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರು. ಈಗ ಅಂತಿಮವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಶಾಸಕರ ಸಭೆಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಬೇಕಾಗಿತ್ತು. ಶಾಸಕರ ಸಮಸ್ಯೆಗಳೇನಿದೆ ಅನ್ನೋದನ್ನ ಅವರು ಕೂಡ ಆಲಿಸಬೇಕಾಗಿತ್ತು. ಆದ್ರೆ ಇಂಥ ಗಂಭೀರ ಸಭೆಯಿಂದ ಡಿ ಕೆ ಶಿವಕುಮಾರ್ ಅವರು ದೂರ ಉಳಿದಿರೋದನ್ನ ನೋಡ್ತಾ ಇದ್ರೆ ಸಿಎಂ ಡಿಸಿಎಂ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಇಲ್ಲಿ ಸಾಬೀತಾಗ್ತಿದೆ. ಶರತ್, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.